ಇನ್ನು ವಿರಾಜಪೇಟೆ ರೂರಲ್ ಪೊಲೀಸ್ ಸ್ಟೇಷನ್ ಎದುರು ನಮ್ಮ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಆಟೋ ಚಾಲಕರ ಜೊತೆನಲ್ಲಿ ಬಹುಜನ ಸಮಾಜ ತೀರ್ಪುಮಾರ ನಾವು ನಿಂತಿದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ನಿನ್ನೆ ರಾತ್ರಿ ನಮ್ಮ ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಮಕ್ಕೆ ವಿರಾಜಪೇಟೆ ಉಪಾಧ್ಯಕ್ಷರು ಪಾಪ ಅವರ ಬಡಸ್ತನದಲ್ಲಿ ಇರುವಂತದ್ದು, ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಿಂತ ಆಟೋ ಚಾಲನೆಯನ್ನ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ನನ್ನ ಕುಟುಂಬಸ್ಥರು ಎಲ್ಲರೂ ಕೂಡ ಬಡ ಜನರು, ಯಾರೇನು ಶ್ರೀಮಂತರು ಇಲ್ಲ. ಅವ್ರ ಹೊಟ್ಟೆಪಾಡಿಗೋಸ್ಕರ ರಾತ್ರಿ ಒಂದು 9:30 10 ಗಂಟೆವರೆಗೂ ಬಾಡಿಗೆನ ಓಡಿಸುವಂತದ್ದು. ಆ ನಿಟ್ಟಿನಲ್ಲಿ ಅವ್ರ ಜೀವನವನ್ನ ಸಾಗಿಸ್ತಾ ಇದಾರೆ. ಇಲ್ಲಿಂದ ವಲಸೆ ಬಂದಿರುವಂತ ಕಾರ್ಮಿಕರು ಏನು ಈ ಹೊರಗಡೆಯಿಂದ ಬಂದಿರೋದು ಅಸಾಮಿಗಳಾಗಿರ್ಬೋದು, ಮತ್ತು ಇವತ್ತು ನಮ್ಮ ಆಟೋ ಚಾಲಕರ ಮೇಲೆ ಅತಿ ಹೆಚ್ಚಾಗಿ ಅವ್ರ ಮೇಲೆ ದೌರ್ಜನ್ಯನ ಮಾಡ್ತಾ ಇರೋದು. ಮಾತಾಡಿದ್ರೆ ಹೊಡಿಯಕ್ಕೆ ಬರ್ತಾರೆ ಪಾಪ. ಅಂತದ್ರಲ್ಲೂ ಕೂಡ ನಮ್ಮ ಆಟೋ ಚಾಲಕರು ಶಾಂತಿಯಿಂದ ಕಾನೂನು ಕೈ ತಗೊಳ್ಳದಂತೆ, ಯಾಕಂದ್ರೆ ಅವ್ರಗಳ ಹತ್ರನು ಎಲ್ಲಾ ತರದಲ್ಲೂ, ಯಾಕಂದ್ರೆ ಈ ಮಣ್ಣಲ್ಲೇ ಹುಟ್ಟು ಬೆಳೆದಿರೋಂಥದ್ದು, ಅವ್ರಿಗೂ ರೋಷ ಕೋಪ ಎಲ್ಲ ಇದೆ. ಕಾನೂನು ಕೈ ತಗೋಬಾರ್ದು ಅಂತ ಹೇಳಿ ಅವ್ರ ಪಾಪ ಶಾಂತಿಯುತದಿಂದ ಅವ್ರ ಜೀವನವನ್ನ ನಡ್ಸ್ಕೊಂಡು ಹೋಗೋ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇದಾರೆ. ಆದ್ರೆ ನಿನ್ನೆ ಆಗಿರುವಂತ ಕೃತ್ಯ ಏನು ಅಂತಂದ್ರೆ, ಏನೋ ಅವ್ರ ಅದೃಷ್ಟ ಚೆನ್ನಾಗಿತ್ತು, ದೀಪು ಮೊಣ್ಣಪ್ಪ ಅಂತ ಅವ್ರ ಹೆಸರು, ಅವ್ರ ಅದೃಷ್ಟ ಚೆನ್ನಾಗಿತ್ತು. ಇಲ್ಲ ಅಂತಂದ್ರೆ ಏನಾದ್ರು ದೊಣ್ಣೆ ತಗೊಂಡು ಹೊಡೆದಾಕ್ಬಿಟ್ಟಿದ್ರೆ ಅವ್ರ ಫ್ಯಾಮಿಲಿಗೆ ಯಾರು ಜವಾಬ್ದಾರ ಆಗ್ತಾ ಇದ್ರು ಅನ್ನೋಂಥದ್ದು ನಮ್ ಪ್ರಶ್ನೆ. ಹಾಗಾಗಿ ಹುಡುಗಿರ ಅದೇ ಅಂತ ನಾನ್ ಹೇಳೋದೇನು ಅಂತಂದ್ರೆ, ನಮ್ಮ ಆಟೋ ಚಾಲಕರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರಕ್ಷಣೆ ಇಲ್ಲ ಅನ್ನೋಂಥದ್ದನ್ನು ಕೂಡ ನಾನು ಗಮನದಲ್ಲಿ ಇಡ್ತಾ ಇದ್ದೀನಿ. ಯಾಕಂದ್ರೆ ವಲಸೆ ಬಂದಿರೋಂಥವ್ರು ಆಲ್ಮೋಸ್ಟ್ ಕೂರ್ಗ್ ಡಿಸ್ಟ್ರಿಕ್ಟ್ ಎಲ್ಲಾ ಕಡೆನೂ ಎಲ್ಲಾರ ಮೇಲೆ ಇಲ್ಲಿ ಇರುವಂತ ಮೂಲ ನಿವಾಸಿಗಳ ಮೇಲೆ ತುಂಬಾ ದೌರ್ಜನ್ಯ ದಬ್ಬಾಳಿಕೆ ಹೊಡಿಯುವಂಥದ್ದು. ಆದ್ರೆ ಅವ್ರ ಮೇಲೆ ಯಾವುದೇ ತರದಲ್ಲೂ ಒಂದು ಕಾನೂನು ನಿಟ್ಟಿನಲ್ಲಿ ಅವ್ರ ಮೇಲೆ ಕ್ರಮವನ್ನ ಜರುಗಿಸದಂತೆ ಇರೋದೇ ಏನೋ ತಪ್ಪೇನೋ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈ ಕೂಡ್ಲೆ ನಮ್ಮ ಲಾಂಡ್ ಆರ್ಡರ್ ಮತ್ತೆ ಇವಾಗ ಆಲ್ರೆಡಿ ಏನಾಗಿದೆ, ನಿನ್ನೆ ರಾತ್ರಿನೇ ಪಾಪ ಅವ್ರಿಗೆ ಹಾಸ್ಪಿಟಲ್ಗೆಲ್ಲ ಹೋಗಿ ಎಲ್ಲ ಏನು ಲಾಂಡ್ ಆರ್ಡರ್ ಪ್ರಕಾರವಾಗಿ ಕಾನೂನುಬದ್ಧವಾಗಿ ಅವ್ರು ಏನೇನ್ ಮಾಡ್ಬೇಕು ಎಲ್ಲ ಕಾನೂನುಬದ್ಧವಾಗಿ ಮಾಡಿದ್ದಾರೆ, FIR ಕೂಡ ಹಾಕಿದ್ದಾರೆ. ಆದ್ರೆ ಒಂದೇನಾಗಿದೆ ಅಂತಂದ್ರೆ, ಅವ್ರನ್ನ ನಿನ್ನೆ ರಾತ್ರಿ ಕರ್ಕೊಂಡ್ ಬಂದು ತಿರ್ಗಾ ಅವ್ರನ್ನ ಕಳ್ಸಿಕೊಟ್ಟಿದ್ದಾರೆ. ಈಗ ಏನೋ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ತಿರ್ಗಾ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ. ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ನಮ್ಮ SP ಮೇಡಮ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಜವಾಗ್ಲೂ ಕೊಡಗಿನಾದ್ಯಂತಹ ಈ ವಲಸೆ ಬಂದಿರೋಂಥವ್ರು ತುಂಬಾ ದಬ್ಬಾಳಿಕೆ ಇದೆ. ಹಾಗಾಗಿ ಅದರಲ್ಲೂ ನಮ್ಮ ಆಟೋ ಚಾಲಕರಿಗೆ ರಕ್ಷಣೆ ಇಲ್ಲದಂತೆ ಪಾಪ ಅವರು ಜೀವನವನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಹೋಗ್ಬೇಕು, ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲಾ ಮನೇಲಿ ಇರ್ತಾರೆ, ಯಾವ್ದೋ ಒಂದು ಬಾಡಿಗೆ ಸಿಕ್ಕಿರೋ ₹100 ಸಿಗುತ್ತಲ್ಲ ಅಂತ ಪಾಪ ಹೋಗ್ತಾರೆ. ನೋಡಿದ್ರೆ ಈ ತರ ಕೃತ್ಯಾಗಿ ಹೊಡೆದಿ ಸಾಯಿಸ್ಬಿಟ್ರೆ ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಕಾನೂನುಬದ್ಧವಾಗಿ ನಮ್ಮ ಏನು SP ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಆಟೋ ಚಾಲಕರಿಗೋಸ್ಕರ ಯಾವ್ದೋ ಒಂದು ಒಳ್ಳೆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಒಂದು ಕಾನೂನು ನಿಟ್ಟಿನಲ್ಲಿ ಒಂದು ಅವ್ರಿಗೆ ಕಾಪಾಡ್ಬೇಕು ಅನ್ನೋಂಥದ್ದು ನನ್ನ ಒಂದು ಮನವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.